ಬಂಜೆತನ ಎಲ್ಲ ಫೈಬ್ರಾಯ್ಡ್ಗಳಿಂದನೂ ಬರಲ್ಲ. ಈಗ ಗರ್ಭಕೋಶದ ಒಳಗಡೆ ಇರ್ಬೋದು, ಗರ್ಭಕೋಶದ ವಾಲಲ್ಲಿರ್ಬೋದು, ಇಲ್ಲ ಗರ್ಭಕೋಶದ ಆಚೆ ಫೈಬ್ರಾಯ್ಡ್ಸ್ ಇರ್ಬೋದು. ಸೊ ಬಂಜೆತನ ಆಗೋದು ಸಾಧಾರಣ ಗರ್ಭಕೋಶ ಒಳಗಡೆ ಬೆಳೆಯುವಂಥ ಫೈಬ್ರಾಯ್ಡ್ಸಿಂದ. ಇದು 1 ಸೆಂಟಿಮೀಟ್ರ್ ಗೆಡ್ಡೆ ಇದ್ರೂ ಇದರಿಂದ ಬಂಜೆತನ ಆಗ್ಬೋದು. ಸೊ ಇದಕ್ಕೇನು ಮಾಡ್ತೀವಿ ನಾವು, ಗರ್ಭಕೋಶ ಒಳಗಡೆ ಕ್ಯಾಮ್ರಾ ಹಾಕಿ ಹಿಸ್ಟ್ರೋಸ್ಕೋಪಿಕ್ ಫೈಬ್ರಾಯ್ಡ್ ರಿಮೂವಲ್ ಅಂತ ಆಪ್ರೇಷನ್ ಮಾಡ್ತೀವಿ. ಈ ಆಪ್ರೇಷನ್ ಮಾಡೋದ್ರಿಂದ ಗರ್ಭಕೋಶ ಒಳಗಡೆ ಎಲ್ಲ ಕ್ಲಿಯರ್ ಮಾಡಿ ಅದಾದ ನಂತರ ಅವರಿಗೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಗರ್ಭಕೋಶ ವಾಲಲ್ಲಿ ಗೆಡ್ಡೆಗಳು ಕೆಲವೊಮ್ಮೆ ಏನಾಗುತ್ತೆ, ಗರ್ಭಕೋಶದ ಒಳಗಡೆ ಪ್ರೆಸ್ ಮಾಡ್ತಾ ಇರುತ್ತೆ. ಈ ಪ್ರೆಸ್ ಮಾಡೋವಂಥ ಫೈಬ್ರಾಯ್ಡ್ಸನ್ನು ಪ್ರೆಗ್ನೆನ್ಸಿ ಆಗದೇ ಇರೋವಂಗೆ ತಡಿಬೋದು. ಸೊ ಈ ಗೆಡ್ಡೆಗಳನ್ನು ನಾವೇನು ಮಾಡ್ತೀವಿ, 3 ಸೆಂಟಿಮೀಟ್ರ್ಗಿಂತ ಜಾಸ್ತಿ ಇದ್ದಲ್ಲಿ ಲ್ಯಾಪ್ರೋಸ್ಕೋಪಿ ಮೂಲಕ ಇದನ್ನು ತೆಗೆದು ಅದರ ನಂತರ ಟ್ಯೂಬ್ ಟೆಸ್ಟಿಂಗ್ ಮಾಡಿ ನೋಡಿ ಈ ಪೇಷಂಟ್ಸಿಗೂ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಗರ್ಭಕೋಶ ಹೊರಗಡೆ ಇರೋವಂಥ ಫೈಬ್ರಾಯ್ಡ್ಸು ಸಾಧಾರಣ ಮಕ್ಕಳು ಆಗೋದಕ್ಕೆ ತೊಂದರೆ ಕೊಡಲ್ಲ. ಆದರೆ ಸಾಕಷ್ಟು ದೊಡ್ಡದಿದ್ದಲ್ಲಿ ಪ್ರೆಗ್ನೆನ್ಸಿ ಆದಾಗ ಯಾವಾಗ ಪ್ರೆಗ್ನೆನ್ಸಿ ನಡೀತಾ ಇರಬೇಕಾದ್ರೆ ಆವಾಗ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ತುಂಬ ನೋವು ಬರುವಂಥದ್ದು, ಇಲ್ಲ ತಿರ್ಕೊಂಡು ಸಿಕ್ಕಾಪಟ್ಟೆ ನೋವು ಬರುವಂಥದ್ದು ಸಾಧ್ಯತೆ ಇರುತ್ತೆ. ಸೊ ತುಂಬ ದೊಡ್ಡದಿದ್ದಲ್ಲಿ ಆ ಫೈಬ್ರಾಯ್ಡ್ ಗೆಡ್ಡೆಗಳನ್ನು ನಾವು ತೆಗಿಬೇಕಾಗತ್ತೆ.